ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಂದನನ್ನು ತಂದೆಯ ಈ ಕೈಯಿಗೆ, ತಾಯಿಯನ್ನೇ ಕೊಂದೆಯ ಆ ಮುಯ್ಯಿಗೆ. ಕೈಯಿಗೆ ಮುಯ್ಯಿಗೆ ಮುಂದಕ್ಕೆ, ಮನೆ ದೀಪವು ಆರಿದೆ ಹಸುಗೂಸಿದು ಅಳುತ್ತಿದೆ, ಅಳಲೇ ಕಣ್ಣೊರೆಸಲೇ. ನಾನು ಅಳಬೇಕಾ ಇಲ್ಲ ಮಗುದು ಕಣ್ಣೊರೆಸ್ಬೇಕಾ, ಏನು ಮಾಡಬೇಕು? SPB ಅವರು ಸಂಕೇತಿಗೆ ಬಂದು ಒಂದು ಹಾಡು ಹಾಡಿ ವಾಪಸ್ ಬರೋದ್ರೊಳಗಡೆ ಹಂಸಲೇಖ ಅವರು ಬರೆದಂಥ 4 ಅದ್ಭುತ ಸಾಲುಗಳು. ಅಂದರೆ ಒಂದು ಭಾವನಾತ್ಮಕ ಬಿಟ್ ಸಾಂಗ್ ಅಂತ ಹೇಳ್ಬೇಕು. ಆ ಹಿಂದೆ ರಣಧೀರಕ್ಕೆಲ್ಲ ಬರೆದಿದ್ರು ಬಿಟ್ ಸಾಂಗ್ಗಳು. ಅದೇ ರೀತಿ ಇಲ್ಲೂ ಕೂಡ ಒಂದು ಭಾವನಾತ್ಮಕ ಇರುವಂಥದ್ದು, ಕೇಳಿದ್ರೆ ನಮಗೆ ಕಣ್ಣೀರು ಬಂದ್ಬಿಡುತ್ತೆ, ಆ ರೀತಿ ಇರುವಂಥ ಹಾಡು ಬರೆದ್ರು. ಅಂದರೆ ಬಿಟ್ ಸಾಂಗು. 1990 ಬರೋ ಸಿನಿಮಾ ಅಭಿಮನ್ಯು. ರವಿಚಂದ್ರನ್ ಅವರು, ಸೀತಾ ಅವರು, ಅನಂತ್ನಾಗ್ ಅವರು, ರಾಮಿರೆಡ್ಡಿ ಅವರು ಆ್ಯಕ್ಟ್ ಮಾಡಿದರು. ರವಿರಾಜ್ ಪಿನಿಶೆಟ್ಟಿ ಇದರ ನಿರ್ದೇಶಕರು. ಇದು ತೆಲುಗಿನ ರಿಮೇಕ್ ಸಿನಿಮಾ. ಸಾಹಿತ್ಯ, ಸಂಗೀತ, ಸಂಭಾಷಣೆ ಹಂಸಲೇಖ ಅವರು 3 ವಿಭಾಗದಲ್ಲಿ ಕೆಲಸ ಮಾಡಿದರು. ಸಂಭಾಷಣೆ ಹಂಸಲೇಖ ಅವರೇ ಬರೆದಿದ್ದರಿಂದ ಅವರು ಅಲ್ಲಿ ಆ ನಾಯಕಿ ಸಾಯುವಂಥ ಒಂದು ಸೀನ್ ಬರುತ್ತೆ ಸಿನಿಮಾ ಮುಕ್ಕಾಲು ಭಾಗ ಆದಾಗ. ಅಲ್ಲಿ ಒಂದು ವಯಲಿನ್ ಇಟ್ಟಿರ್ತಾರೆ, ಒಂದು ಸ್ಯಾಡ್ ಮೂಮೆಂಟ್ ಇಟ್ಟಿರ್ತಾರೆ, ಒಂದು ಮ್ಯೂಸಿಕ್ಕು ಇನ್ಸ್ಟ್ರೂಮೆಂಟ್ ಅಷ್ಟೇ, ಲಿರಿಕ್ಸ್ ಬರೆದಿರಲ್ಲ. ಅವ್ರಿಗೆಲ್ಲೋ ಇನ್ಕಂಪ್ಲೀಟ್ ಅನ್ನಿಸ್ತಿರುತ್ತೆ. SPB ಅವರು ಬಂದು ಕಲ್ಲಿಗೆ ಪ್ರಾಣ ನೀಡಿದ ರಾಮ ಹಾಡು ಹಾಡಿ ಬರೋದ್ರೊಳಗಡೆ ಇದನ್ನ ಬರೆದು ಬಿಡ್ತಾರೆ. ಬರೆದು ಹೇಳ್ತಾರೆ, ನಾನೇ ಡೈಲಾಗ್ ರೈಟ್ರಿ ಸಿನಿಮಾಗೆ, ಯಾಕೋ ನನಗೆ ಸ್ವಲ್ಪ ಇನ್ಕಂಪ್ಲೀಟ್ ಅನ್ನಿಸ್ತಾ ಇದೆ, ಹಾಗಾಗಿ ಇದೊಂದು ಹಾಕದೆ, ಮ್ಯೂಸಿಕ್ ಹಾಕದೆ, ಒಂದು ಲಿರಿಕ್ಸ್ ಬರದೆ ನೀವು ಹಾಡ್ಬಿಡ್ತೀರಾ ಅಂತ. ಖಂಡಿತ ಅಂತೇಳಿ ಒಂದು 1/4 ಗಂಟೆ ನೋಡಿಕೊಂಡು ಒಂದೇ ಟೇಕಲ್ಲಿ ಹಾಡೋದು SPB ಅವರು. ಒಂದೇ ಟೇಕ್. ಎಂಥ ಭಾವನಾತ್ಮಕವಾಗಿ ಆಡಿದ್ದಾರೆ ಅಂದರೆ ಎಕ್ಸ್ಟ್ರಾಡಿನರಿ. ಕಂದನನ್ನು ತಂದೆಯ ಈ ಕೈಯಿಗೆ, ತಾಯಿಯನ್ನೇ ಕೊಂದೆಯ ಆ ಮುಯ್ಯಿಗೆ, ಮನೆ ದೀಪವು ಆರಿದೆ ಹಸುಗೂಸಿದು ಅಳುತ್ತಿದೆ, ಅಳಲೇ ಕಣ್ಣೊರೆಸಲೆ ಅಂತ 4-5 ಸಾಲು ಎಷ್ಟು ಚೆನ್ನಾಗಿ ಬಂತು ನೋಡಿ. ಪುರಾಣದ ಕತೆ ಇಟ್ಕೊಂಡು ಹಾಡು ಬರೆಯೋದು ನಮ್ಮ ಭಾರತೀಯ ಸಾಹಿತಿಗಳ ಒಂದು ಚಾಕಚಕ್ಯತೆ. ನಮ್ಮ ಕನ್ನಡದಲ್ಲಿ ಕುರಾಸಿ ಅವರಾಗಿರ್ಬೋದು, ವಿಜಯ ನರಸಿಂಹ ಆಗಿರ್ಬೋದು, ಚಿ ಉದಯಶಂಕರ್ ಆಗಿರ್ಬೋದು, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಆಗಿರ್ಬೋದು, ಆರ್ ಎನ್ ಜಯಗೋಪಾಲ್ ಅವರಾಗಿರ್ಬೋದು, ಹಂಸಲೇಖ ಅವರು, ವಿ ಮನೋಹರ್ ಅವರು, ಕೆ ಕಲ್ಯಾಣ್ ಅವರು, ಎಲ್ಲರೂ ಅಷ್ಟೇ ಆ ಪುರಾಣ ದೊಡ್ಡ ಕತೆ ತಗೊಂಡು ಚಿಕ್ಕದಾಗಿ ಹಾಡು ಕಟ್ಬಿಡ್ತಾರೆ. ಒಂದಿಷ್ಟು ಬರೆಯೋದನ್ನ ಇಷ್ಟು ಬರೆಯೋದು ಅನ್ನೋದಕ್ಕೆ. ಈಗ ಫಾರ್ ಎಕ್ಸಾಂಪಲು ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಅಂತ ಕುರಾಸಿ ಅವರು ಬರೆದರು. ಆ ರಾಮಾಯಣನ ಹಾಡಲ್ಲಿ ಹೇಳ್ಬಿಟ್ರು ಅವರು. ಹಂಸಲೇಖ ಅವರು ಸಿಪಾಯಿ ಸಿನಿಮಾಗೆ ನಾರಿಯೇ ಕಾಂಚನ ಕೌರವರ ಮೋಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ ಅಂತ 2 ಸಾಲೇ ಮಹಾಭಾರತ ಹೇಳ್ಬಿಟ್ರು. ಅದೇ ರೀತಿ ಅಭಿಮನ್ಯು ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಕತೆ ತಗೊಂಡು ಒಂದು ಸಾಲು ಬರೆದುಬಿಟ್ರು. ಗೌತಮ ಮುನಿಯ ಹೆಂಡತಿ ಅಹಲ್ಯೆ, ದೇವೇಂದ್ರ ಬಂದು ಅಹಲ್ಯನ ಮುಟ್ಟಿದ್ರಿಂದ ಗೌತಮ ಮುನಿ ಶಾಪ ಕೊಡ್ತಾನೆ ಅಹಲ್ಯೆಗೆ, ಕಲ್ಲಾಗಿ ಹೋಗು. ಮುಂದೆ ಶ್ರೀರಾಮ ಬಂದು ಆ ಕಲ್ಲು ಮುಟ್ಟಿದಾಗ ಶಾಪ ವಿಮೋಚನೆ ಆಗುತ್ತೆ ಅಂತ. ಆನಂತರ ಶ್ರೀರಾಮನ ಕಾಲಿನ ಸ್ಪರ್ಶದಿಂದ ಮತ್ತೆ ಅಹಲ್ಯೆ ಹೆಣ್ಣಾಗಿ ಪರಿವರ್ತನೆ ಹೊಂದ್ತಾಳೆ, ಆ ಕಲ್ಲು ಹೆಣ್ಣಾಗುತ್ತೆ, ನಾನು ಅಹಲ್ಯೆ ಅಂತ ಹೇಳ್ತಾಳೆ. ಇದು ಪುರಾಣದಲ್ಲಿ ಬರುವಂಥ ವಿಷಯ. ಇದನ್ನ ತಗೊಂಡು ಒಂದೇ ಸಾಲಲ್ಲಿ ಹಂಸಲೇಖರು ಹೇಳ್ಬಿಟ್ರು, ಕಲ್ಲಿಗೆ ಪ್ರಾಣ ನೀಡಿದ ರಾಮ ನೀನಾದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಗಂಗೆ ರಭಸವಾಗಿ ಹರಿಯುವಾಗ ಶಿವ ತನ್ನ ಶಿರ ಕೊಟ್ಟು ಆ ಜಡೆಯಲ್ಲ ಸುಳಿನ ಹಿಡಿದು ಆ ರಭಸನ ಕಮ್ಮಿ ಮಾಡ್ತಾನೆ. ಅದಕ್ಕೆ ಗಂಗೆಗೆ ಶಿರವ ನೀಡಿದ ಶಿವನು ನೀನಾದೆ ಗಂಗೆ ನಾನಾದೆ ಅಂತ. ಅದೆರಡು ನಾಯಕಿ ಹಾಡಿದಾಗ ಕಮರ್ಷಿಯಲ್ ಆಗಿ ಆಡೋದು, ಹಾಗೆ ಹಾಡಿದಾಗ ನಾಯಕ ಹೇಳ್ತಾನೆ, ಮಾನವರೆಲ್ಲ ದೇವರು ಅಲ್ಲ ಕೇಳಮ್ಮ ಅಂತ. ಅಂದರೆ ನೀನು ಮಾನವರ ದೇವರು ಹೋಲಿಸ್ಬೇಡ ಅಂತ. ಎಷ್ಟು ಚೆನ್ನಾಗಿ ಬರೆದ್ರು ಹಾಡು ಅಂದರೆ SPB ಅವರು, ಮಂಜುಳಾ ಗುರುರಾಜ್ ಅವರು ಜೀವ ತುಂಬಿ ಹಾಡಿದ್ದಾರೆ. ನೀನಾದೆ ಗೋಪುರ ನಾನಾದೆ ನೂಪುರ, ನಾನೊಂದು ಕಾರಣ ನೀನೆಂದು ತೋರಣ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪ್ರಾಸ. ನೂಪುರ ಅಂದರೆ ನೃತ್ಯಗಾರರು ಆ ಕಾಲಿಗೆ ಕಟ್ಟುವಂಥ ಒಂದು ಬಗೆಯ ಗೆಜ್ಜೆ. ಪುರ ನಾನೊಂದು ಕಾರಣ ಅಷ್ಟೇ, ನೀನೆಂದಿಗೂ ತೋರಣ, ಮನೆಗೆ ತೋರಣ ನೀನೇ, ಎಲ್ಲ ನೀನೇ ಅಂತ ಹೇಳೋದನ್ನ ಹಾಡಲ್ಲಿ ಹೇಳಿದ ರೀತಿ ನೋಡಿ ಚೆನ್ನಾಗಿದೆ ಅಂತ. ಅದು ವರ್ಣನೆ ಎಕ್ಸ್ಟ್ರಾಡಿನರಾಗಿ ಬಂತಹ ಹಾಡು, ಇವತ್ತಿಗೂ ಸೂಪರ್ ಹಿಟ್ ಹಾಡೋದು. ನಮ್ಮೂರ ಹಮ್ಮಿರದಲ್ಲಿ ಸ್ಟಾರ್ಟಿಂಗ್ ಒಂದು BGM ಬರುತ್ತೆ ಹೆಸರು ತೋರಿಸುವಾಗ, ಆ BGM ಈ ಹಾಡಾಗೋದು, ಕಲ್ಲಿಗೆ ಪ್ರಾಣ ನೀಡಿದ ರಾಮ. ನಮ್ಮೂರ ಹಮ್ಮಿರ ನಾನು ಎಪಿಸೋಡ್ ಮಾಡುವಾಗ ಹೇಳಿದ್ದೀನಿ. ಅದು ಒಂದು ಪಲ್ಲವಿ, ಒಂದು ದೊಡ್ಡ ಅನುಪಲ್ಲವಿ, ಆಮೇಲೆ ಚರಣ. ದೇಶ ಹಿಂಗೆ ಆದರೆ ಹೆಂಗೋ ಈಶಾ ಅಂತ ಒಂದು ವ್ಯವಸ್ಥೆ ಬಗ್ಗೆ ಮಾಡಿದಂಥ ಹಾಡು. ಮನುಷ್ಯ ಹಿಂಗೆ ಆದರೆ ಸರ್ವನಾಶ, ಅದು ಒಂದು ಪಲ್ಲವಿ, ಚಿಕ್ಕ ಪಲ್ಲವಿ. ಪೀಠಿಕೆ ಸಂಗೀತ ಬರಲ್ಲ, ಫಸ್ಟ್ ಪಲ್ಲವಿ ಬರುತ್ತೆ. ಆ ನಂತರ ಒಂದು ಗ್ಯಾಪ್ ಕೊಟ್ಟು ಮತ್ತೆ ಟ್ಯೂನ್ ಚೇಂಜು. ಓಟ್ ಕೊಟ್ಟೋನು ನೀನೇ ತಾನೆ, ಸೀಟ್ ಕೊಟ್ಟೋನು ನೀನೇ ತಾನೆ, ಜುಟ್ಟು ಕೊಟ್ಟೋನು ನೀನೇ ತಾನೆ, ಏಟು ತಿನ್ನೋನು ನೀನೇ ತಾನೆ, ಕೋರ್ಟ್ ಹತ್ತೋನು ನೀನೇ ತಾನೆ. ಎಲ್ಲ ಜನರೇ ಮಾಡೋದು, ವೋಟರ್ಸೇ ಮಾಡೋದೆಲ್ಲ. ಆಮೇಲೆ ಯಾಕೆ ಮಂತ್ರಿಗಳಿಗೆ ಬೈತೀರಾ ಅಂತ ಹೇಳೋದು ಈ ಹಾಡಿನ ತಾತ್ಪರ್ಯ. ಅಂದರೆ ಸಿಸ್ಟಮ್ ಬಗ್ಗೆ ಒಂದು ಹಾಡು, ದೊಡ್ಡ ಅನುಪಲ್ಲವಿ ಅದು. ಮುಂದಕ್ಕಂತೂ ಚರಣ ಅಂತೂ ಎಕ್ಸ್ಟ್ರಾಡಿನರಿ ಬರೆದ್ಬಿಟ್ರು, ಇವತ್ತಿಗೂ ಹೋಲುತ್ತೆ ಅದು ಆ ಸಾಹಿತ್ಯ. ಕರುಳಿನ ಕುಡಿ ಕಡಿಯುವ ಕೈಗಳಿವೆ, ನೆರಳಿನ ಮರ ಕಡಿಯುವ ಕೊಡಲಿ ಇದೆ, ಕಟುಕರ ಕತ್ತರಿಸು ನರಮನುಷ್ಯ, ನರಿಗಳಿಗುತ್ತರಿಸು ಕಲಿಪುರುಷ, ಹೆಣ್ಣನ್ನು ಪೂಜೆ ಮಾಡೋರ ದೇಶ, ಎಲ್ಲೋಯ್ತು ರಾಮ ಆ ಪ್ರೇಮ ಪಾಶ, ಅಭಿಮನ್ಯು ಬೇಕು ನಮ್ಮೂರಿಗೆ, ಎಳಿಬೇಕು ನ್ಯಾಯನ ತೇರಿಗೆ ಅಂತ. ನೋಡಿ, ಅಭಿಮನ್ಯು ಹೆಸರು ಬಂತಲ್ಲಿ. ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಉಸಿರ ಮೇಲೆ ಏದುಸಿರು, ಅರೆ ಇದು ಏನಿದೇನಿದು, ನಿನ್ನ ಮುಖವು ಹಲವಾರು, ಅರೆ ಇದು ಯಾಕಿದು ಅಂತ.
ಪ್ರೀತಿಲಿ ಬಿದ್ದ ಪೊಲೀಸು ನನ್ನ ಎದೆ ನಿನ್ನ ಆಫೀಸು ಅಂತ. ಎಷ್ಟು ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಬರೆದ್ರು ಅಂದರೆ ನೋಡಿ, ಹುಡುಗಿನಿ ಹೂಗೊಂಚಲು ಜೇನಿನ ಸಿಹಿ ಬಟ್ಟಲು ಬಡಿಸುವೆ ಬಾ ತಿನ್ನಲು ಬಿಗಿಯುವೆ ಕೈ ತೊಟ್ಟಿಲು ಅಂತ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಪ್ರೀತಿ ಶುರು ಮಾಡಿ ಕೊನೆಗೆ ಶೃಂಗಾರ. ಹೆಂಡತಿ ಗೆದ್ದ ಈ ಕೇಸು ಲಾಕಪಿನಲ್ಲಿ ಪೊಲೀಸು, ಹಾಸಿಗೆ ಈಗ ಆಫೀಸು ನೀಡೆಯ ಒಂದು ಕೈಗೂಸು ಅಂತ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಒಂದು ತುಂಟ ಸಾಹಿತ್ಯ, ಒಂದು ಶೃಂಗಾರ ಸಾಹಿತ್ಯ ಅಂತ ಹೇಳ್ಬೋದು. ಇನ್ನೊಂದು ದೇಶದ ಬಡತನದ ಬಗ್ಗೆ ಒಂದು ಬರೆದಿದ್ರು. ಯೇಸುದಾಸ್ ಅವರು ಸಿರಿಕಂಠದಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ರಾಮನ ಭೂಮಿಲಿ ಆಡುವ ಕಂದನಿಗೂ ಶೋಕವೇ, ವೇದದ ನಾಡಲ್ಲಿ ಧರ್ಮದ ನೀತಿಗಳು ಮೂಕವೇ, ಕೇಳೆ ಕೇಳೆ ಭಾರತ ಮಾತೆ ಯಾರ ಕೂಗಿದು ಅಂತ. ಅಂದರೆ ಒಂದು ಭಾರತ ಮಾತೆನ ಪ್ರಶ್ನೆ ಮಾಡೋ ಥರ 4 ಹಾಡುಗಳು ಸೂಪರು. ರವಿಚಂದ್ರನ್ ಸಿನಿಮಾದಲ್ಲಿ 5-6 ಹಾಡುಗಳಿರೋದು, ಇದು 4 ಸಾಂಗು, ಒಂದು ಬಿಟ್ ಸಾಂಗು. ಆಗಲೇ ಹೇಳಿದ್ನಲ್ಲ ಅದು. ಇಲ್ಲಿ ರವಿತೇಜ, ಈಗಿನ ತೆಲುಗಿನ ಸೂಪರ್ ಸ್ಟಾರ್ ರವಿತೇಜ ಇದ್ದಾರಲ್ಲ, ಅವ್ರಿಗೆ ಕನ್ನಡದಲ್ಲಿ ಇದು ಮೊದಲ ಸಿನಿಮಾ. ಒಂದು ವಿದ್ಯಾರ್ಥಿ ಪಾತ್ರದಲ್ಲಿ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ರವಿಚಂದ್ರನ್ ಅವರು ಪೊಲೀಸ್ ಪಾತ್ರ ಮಾಡಿ ಸಿನಿಮಾಗಳು ಅಷ್ಟಾಗಿ ಕೈ ಹಿಡಿಲಿಲ್ಲ. ಶಾಂತಿಕ್ರಾಂತಿ, ಅಭಿಮನ್ಯು, ಚಿನ್ನ ಇದೆಲ್ಲ ಪೊಲೀಸ್ ಪಾತ್ರ ಮಾಡಿದರು. ಆದರೆ ಜನಗಳು ಅವ್ರನ್ನ ಆವಾಗ ರೊಮ್ಯಾಂಟಿಕ್ ಆಗಿ ನೋಡಿ ಒಂದು ಲವರ್ ಬಾಯ್ ಆಗಿ ನೋಡ್ಬಿಟ್ಟು ಸ್ವಲ್ಪ ಇದನ್ನ ಅವರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಈ ಸಿನಿಮಾ ಕೂಡ ಒಂದು ಎವರೇಜ್ ಜೆಟ್ ಆಗುತ್ತೆ ಅಷ್ಟೇ. ಈಗ ಅಭಿಮನ್ಯು ಸಿನಿಮಾದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.